ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ಮಾಮಾವಿರ್ಭೂಯಾದನಗಮಹಿಮಾ ಮಾನಸೇವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮನವನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಓಂ ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದ್ದಶಾಂಗುಲಂ. ಓಂ ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರುಬಾಹವೇ ಸಹಸ್ರನಾಮನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಣೆ ನಮಃ. ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಅನುಶಾಸನ ಪರ್ವದಲ್ಲಿ ಬರುವ ಭೀಷ್ಮರು ಹೇಳಿದ ಭಗವಂತನ 1000 ರೂಪಗಳ ಚಿಂತನೆಯ 12ನೆಯ ಪ್ರವಚನ. ಅಲ್ಲಿನ ಭಗವಂತನ 14ನೆಯ ರೂಪದ ಪುರುಷ ರೂಪದ ಚಿಂತನೆ ಮತ್ತೆ ಆರಂಭವಾಗಲಿದೆ. ಸ್ತೋತ್ರದ 2ನೆಯ ಶ್ಲೋಕ. ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿಃ ಅವ್ಯಯಃ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ. ಬನ್ನಂಜಿಯವರ ನಾಮಚಂದ್ರಿಕೆಯ ಆಧಾರದಲ್ಲಿ ಪುರುಷ ಶಬ್ದದ 2, 3, 4 ಅರ್ಥಗಳನ್ನು ಚಿಂತನೆ ನಡೆಸಿದ್ದೇನೆ. ಪುರುಷೇತೆ ಇತಿ ಪುರುಷಃ, ಪುರುಚ ಸಹ ಪುರುಷಃ, ಪುರಾಚ ಸಹ ಪುರುಷಃ, ಪರಂಚ ಸಹತೆ ಪರಂ ವಿಷಹತೆ ಯಸ್ಮಾತ್ ಪುರುಷ ಉಚ್ಯತೆ ಇತಿ ಸ್ಮರಂತಿ. ಪುರುಷ ಬ್ರಹ್ಮಾದಿಷು ಚ ಸೀದತಿ, ಪುರೂನ್ ಪುರುಷಾರ್ಥಾನ್ ಸನೋತಿ. ಇಷ್ಟು ಅರ್ಥಗಳ ಬಗ್ಗೆ ಅನುಸಂಧಾನ ನಡೆದಿದೆ. ಪುರೂನ್ ಅಪಿ ಅಂತೆ ಸಾಧಯತಿ, ಪುರೂನ್ ಅಂತೆ ಅಪಿ ಸಾಧಯತಿ. 2 ಪ್ರಕಾರದಿಂದ ಬ್ರಹ್ಮಾದಿಗಳಲ್ಲಿ ನೆಲೆಗೊಂಡಿದ್ದಾನೆ ಅಂತ ಹೇಳಿದ ನಂತರ ಅವರಿಗೆಲ್ಲ ಎನ್ನುವ ಅರ್ಥವನ್ನು ಇಟ್ಟುಕೊಂಡೇ ಬೇಕಾದಂತಹ ಪುರುಷಾರ್ಥಗಳನ್ನು ಕೊಡ್ತಾನೆ ಅಂತ ಅರ್ಥ ಮಾಡಲಿಕ್ಕೂ ಆಗ್ತದೆ. 2 ಬಾರಿ ಪುರುಷಬ್ದವನ್ನು ಚಿಂತನೆ ಮಾಡ್ತಾ ಆವೃತ್ತಿ ಮಾಡ್ತಾ ಪುರುಭ್ಯ ಪುರುನ್ ಪುರುಷಾರ್ಥಾನ್ ಸನೋತಿ ಅಂತ. ಅಷ್ಟು ಆದ ಬಳಿಕ ಅದು ಯಾಕೆ ಆಚೀಚೆ ಅನ್ವಯಗೊಂಡಿತು ಕೇಳಿದರೆ, ಮುಂದಿನಲ್ಲಿ ಪುರೂನಪ್ಯಂತೆ ಸಾಧಯತಿ ಅಂತ. ಅಷ್ಟು ಎತ್ತರದಲ್ಲಿ ಆಗಿದ್ದರು, ಬ್ರಹ್ಮಾದಿಗಳು ದೊಡ್ಡವರಾಗಿದ್ದರು, ಅವರನ್ನು ಸಹ ಪ್ರಳಯ ಕಾಲದಲ್ಲಿ ಕೊನೆಗೆ ಮುಗಿಸುತ್ತಾನೆ. ಅವಸಾಧನಾರ್ಥದಲ್ಲಿ ಸೀತಧಾತುವನ್ನು ಚಿಂತನೆಯಲ್ಲಿ ತಂದಾಗ ಅವರಲ್ಲಿ ನೆಲೆಗೊಂಡಿದ್ದಾನೆ, ಅವರಿಗೆ ಬೇಕಾದ್ದನ್ನು ಕೊಡ್ತಾನೆ, ಆನಂತರ ಅವರನ್ನು ಕೊನೆಗೊಳಿಸುತ್ತಾನೆ. ಪ್ರಪಂಚದಿಂದ ಆಚೆಗೆ ಮೋಕ್ಷಕ್ಕೆ ಬಿಡುಗಡೆಗೆ ಅವರನ್ನು ಮತ್ತೆ ಇಡುತ್ತಾನೆ ಎನ್ನುವ ಅರ್ಥದಲ್ಲಿ ನಡುವೆ ಪಾಲನೆಯ ಚಿಂತನೆಯನ್ನು ತರಲಿಕ್ಕೋಸ್ಕರ ಅದರಲ್ಲಿಯೂ ಪುರುಷ ಶಬ್ದವು ಚತುರ್ಮುಖನಿಗೆ ವಿಶೇಷವಾದ ಅನ್ವಯ. ಆದ್ದರಿಂದ ಪುರುಷಾರ್ಥಾನಂದರೆ ಆ ಲೆಕ್ಕದಲ್ಲಿ ಪುರುಷತತ್ವಕ್ಕೆ ಜೀವಾಭಿಮಾನಿಯಾಗಿ ನಿಂತ ಚತುರ್ಮುಖನಿಗೆ ಪ್ರಧಾನವಾಗಿ ಅರ್ಥಗಳ ಪ್ರಧಾನ ಆಗುವಂಥದ್ದು ಅನ್ನುವ ಅರ್ಥವೂ ಬರುವಂತೆ ಅವನಿಂದ ನಿಯಮ್ಯರಾದ ಎಲ್ಲ ಜೀವರಿಗೂ ಸಹ ಅವರವರ ಯೋಗ್ಯತೆಯಂತೆ ಪುರುಷಾರ್ಥಗಳನ್ನು ಪ್ರಧಾನಿಸುವವನಾಗಿ ನಡುವೆ ಆ ಅರ್ಥವನ್ನು ತಂದು ಚಿಂತನೆ ನಡೆಸಿದ್ದಾರೆ. ಮುಂದಿನದ್ದು ಪುರುಷ ಶಬ್ದರಾಶಿಷು ವಾಚ್ಯತೆಯ ಸೀದತಿ ಅಂತ. ಇಲ್ಲಿ ವಿಶೇಷವಾದ ಒಂದು ಅರ್ಥ, ಪುರುಷ ಅಂದರೆ ತುಂಬ ಅಂತ ಅರ್ಥ.
ಶಬ್ದರಾಶಿಷು ಅಂತ ಅರ್ಥ ಮಾಡಿದರು. ಶಬ್ದದ ರಾಶಿಗಳಲ್ಲಿ ಈಗ ದೊಡ್ಡವನು ಎನ್ನುವುದು ಪುರುಶಬ್ದವನ್ನು ಹೇಳುತ್ತದೆ ಅಂತ ಹೇಳಿದಾಗ ಪುರುಬ್ರಹ್ಮಗುಣಾಧಿಕ್ಯಾತ್ ಅಂತ ಹೇಳಿದಾಗೆ ಅದು ಅರ್ಥ ಪ್ರಪಂಚದಲ್ಲಿ, ಪದಾರ್ಥ ಪ್ರಪಂಚದಲ್ಲಿ ದೊಡ್ಡವನಾದವ ಭಗವಂತ. ಶಬ್ದ ಪ್ರಪಂಚದಲ್ಲಿ ದೊಡ್ಡವದಾದದ್ದು ಅದು ವೇದ. ಹೀಗೆ ಶಾಬ್ದಿಕವಾದ ರಾಶಿಗಳಲ್ಲಿ ಶಬ್ದರಾಶಿಷು ಪುರುಷು ಸೀದತಿ, ನೆಲೆಗೊಂಡಿದ್ದಾನೆ. ಶಬ್ದದಲ್ಲಿ ನೆಲೆಗೊಂಡಿದ್ದಾನೆ ಎಂದೇನರ್ಥ ಆಯಿತು? ಶಬ್ದದಲ್ಲಿ ವಾಚ್ಯನಾಗಿ, ಅರ್ಥನಾಗಿ ನೆಲೆಗೊಂಡಿದ್ದಾನೆ. ಶಬ್ದರಾಶಿಗಳಲ್ಲಿ ಈಗ ಜಲಂ ಅಂದಾಗ ನೀರು ಅಂತ ಅರ್ಥ ಆಗುವುದಿಲ್ಲೋ? ಆಗ್ತದೆ. ಹಾಗಾಗಿ ಮುಖ್ಯತಯ ಅಂತ ಅರ್ಥ. ಶಬ್ದರಾಶಿಷು ವಾಚ್ಯತಯ ಸಿದ್ಧದಿಂದರೆ ಮುಖ್ಯ ವೃತ್ತಿಯಿಂದ, ಪರಮವರ್ಕಿ ವೃತ್ತಿಯಿಂದ. ಒಂದು ಶಬ್ದರಾಶಿಷು ಅಂದಾಗ ಬಹುವಚನ ಇರೋದರಿಂದ ಅನೇಕೇಶು ಅರ್ಥ ಮಾಡುವುದು ಸರಿಯಾದರೂ ಸಮಸ್ತೇಶಿ ಎನ್ನುವುದು ಸರ್ವೇಶಿ ಎನ್ನುವುದೇ ಮುಖ್ಯ. ಸಂಕೋಚೆ ಮಾನಾಭಾವಾತ್ ಅಂತೇಳಿ ಶಬ್ದರಾಶಿಸು ಸರ್ವತ್ರ ಅಂತ ಅರ್ಥ, ಸರ್ವಶಬ್ದರಾಶಿಷು ಅಂತ ಅರ್ಥ. ಸರ್ವಶಬ್ದರಾಶಿಷು ವಾಚ್ಯತೆಯ ಆಗ ಪರಮುಖ್ಯ ವೃತ್ತಿ ಹೇಳಬೇಕಾಗಿಲ್ಲ. ಯಾಕೆಂದರೆ ನಾರಾಯಣ ಶಬ್ದ ಸರ್ವಶಬ್ದದಲ್ಲಿ ಸೇರಿಕೊಳ್ತದೆ, ವಿಷ್ಣು ಶಬ್ದ ಸರ್ವಶಬ್ದದಲ್ಲಿ ಸೇರಿಕೊಳ್ತದೆ, ಪದ್ಮನಾಭ ಶಬ್ದ ಸರ್ವಶಬ್ದದಲ್ಲಿ ಸೇರಿಕೊಳ್ತದೆ. ಹಾಗಾಗಿ ಈ ಶಬ್ದರಾಶಿಗಳಿಗೆ, ಪದ್ಮನಾಭಾದಿಗಳಿಗೆ ಇತರರು ವಾಚ್ಯರೇ ಆಗುವುದಿಲ್ಲ. ಅದರಿಂದ ಪರಮಮುಖ್ಯ ವೃತ್ಯ ಅಂತ ಹೇಳಬೇಕಾಗಿಯೇ ಇಲ್ಲ. ಸರ್ವಶಬ್ದರಾಶಿಷಿ ಎನ್ನುವುದಲ್ಲಿಯೇ ಸಂಕೋಚೆ ಮಾನಾಭಾವ ಅಂತ ಹೇಳಿದ್ರಿಂದ ಬರಬೇಕು ಹೇಳಿದಾಗ ಎಲ್ಲರೂ ಬರಬೇಕು ಅಂತ ಅರ್ಥ ಹೊರತು ಅಲ್ಲಿ ರಾಶಿ ಕೂತವರಲ್ಲಿ ಬನ್ನಿ ಅಂತ ಹೇಳಿಬಿಟ್ರೆ ಯಾರೋ 4 ಜನ ಹೋಗಿ ಉಳಿದವರು ಇಲ್ಲ ಹೇಳುವುದಲ್ಲ. ಹೇಳಲಿಲ್ಲ, ಕೆಲವರನ್ನು ಬಿಟ್ಟು ಅಂತ ಹೇಳಬೇಕಾಗ್ತದೆ. ಹಾಗಾಗಿ ಸರ್ವಶಬ್ದರಾಶಿಷು ಎನ್ನುವ ಅರ್ಥವೇ ಆದದ್ರಿಂದ ವಾಚ್ಯತೆಯ ಅಂತ ಪರಮಮುಖ್ಯ ವೃತ್ಯ ಅಂತ ಹೇಳಬೇಕಾಗಿರಲಿಲ್ಲ ಅಲ್ಲಿ. ಆದರೂ ನಾನು ಚಿಂತನೆಯಲ್ಲಿ ತಂದದ್ದು, ಒಂದೊಮ್ಮೆ ಶಬ್ದರಾಶಿ ಅಂದಾಗ ಸಣ್ಣ ಮಟ್ಟಿನಲ್ಲಿ ಕೆಲವು ಶಬ್ದಗಳನ್ನು, ರಾಶಿಗಳನ್ನು ಚಿಂತನೆ ಮಾಡಿದರೆ ವಾಚ್ಯತೆಯ ಅಂದಾಗ ಮುಖ್ಯತೆಯ ಅಂತ ಹೇಳಿಬಿಟ್ರೆ ಮುಗಿದೋಯಿತು ಅಂತ. ಇದು ಪುರುಷ್ಟುತಃ ಎನ್ನುವ ವೇದದ ಶಬ್ದದಲ್ಲಿ ಬಂದ ಚಿಂತನೆ. ವಾಸ್ತವವಾಗಿ ಪುರಬಿಹಿ ಸ್ತುತಃ ಅಂತ ಅರ್ಥದಲ್ಲಿ ಪುರುಷ್ಟುತಃ ಅಂತ. ಈ ಪುರುಷ್ಟು ಶಬ್ದ ಭಗವಂತನ 1000 ರೂಪಗಳಲ್ಲಿ ಇಲ್ಲ. ಅಲ್ಲಿ ಪುರುಜಿತ್, ಪುರುಷೋತ್ತಮೇಗ ಉಂಟಲ್ಲ, ಪುರುಷ ಬಂದದ್ರಿಂದ ಪುರುಷೋತ್ತಮ ಶಬ್ದ ಬಂದಿದೆ. ಇನ್ನು ಪುರುಜಿತ್ ಮತ್ತು ಪುರುಷೋತ್ತಮಃ ಎರಡು ಹತ್ತಿರದಲ್ಲಿ ಬರುವಂಥದ್ದು. ಪುರುಶಬ್ದ ಪುರು ಎನ್ನುವ ಪದದಿಂದ ಸೇರಿಕೊಂಡ ನಾಮಗಳಲ್ಲಿ ಪುರುಷ ನಾಮ ಒಂದು ಬಿಟ್ಟರೆ, ಪುರುಷೋತ್ತಮ ಇದರ ಸಮಾನವಾಗಿ ಮಗದೊಂದು ಬಂದರೆ, ಅದು ಬಿಟ್ಟರೆ ಪುರು ಇರುವಂಥ ಶಬ್ದ ಇರುವುದು ಇನ್ನೆರಡೇ, ಪುರುಜಿತ್ ಮತ್ತು ಪುರುಷೋತ್ತಮ ಅಂತ. ಅದನ್ನು ನಾವು ಅಲ್ಲಿಯೇ 500 ಆಚೆಗೆ ಅದನ್ನಲ್ಲಿಯೇ ನಾವು ಚಿಂತನೆಯಲ್ಲಿ ತರುವ. ಆದರೆ ಪುರುಷ್ಟುತಃ ಇಲ್ಲ ಎನ್ನುವುದನ್ನು ಗಮನಕ್ಕೆ ತಂದು, ಹಾಗಾಗಿ ಪುರುಬಿಹಿ ಶಬ್ದರಾಶಿಷು, ಅದು ಪುರುಷು ಶಬ್ದರಾಶಿಷು, ಅಥವಾ ಅಲ್ಲಿ ಪುರುಬಿಹಿ ಸ್ತುತಃ ಪುರುಸ್ತುತಃ ಅಂತ. ಅಲ್ಲಿ ಪುರುಬಿಹಿ ವೇದೈಹಿ ಇಂದ ಶ್ರೇಷ್ಠವಾದ ವೇದ ಮಾತುಗಳಿಂದ, ಶಬ್ದರಾಶಿಗಳಿಂದ ಅಂತ ಶಬ್ದರಾಶಿ ಬಿಹಿಯಿಂದಲೇ ಅರ್ಥ ಬೇಕಾದರೆ. ಅಂದರೆ ಶಬ್ದರಾಶಿ ಇರುವುದು ಎಲ್ಲಿಗೆ? ಅನಂತಾವೈ ವೇದಾ. ಆದ್ದರಿಂದ ರಾಶಿಯಲ್ಲಿಯೂ ಸಹ ಸಂಕೋಚೆ ಮಾನಾಭಾವಾತ್ ಮಾಡಿಕೊಂಡ್ರೆ ಶಬ್ದರಾಶಿ ಪಂಚರಾತ್ರೇಶು ಅಂತ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ, ಪುರಾಣೇಶು ಅಂತ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಶಬ್ದರಾಶಿಷು ಅಂದಾಗಲೇ ವೇದೇಶು ಅಂತಲೇ ಅರ್ಥ ಆಗ್ತದೆ. ವೇದೈಕ ದೇಶೇಶು ಅರ್ಥ ಆಗುವುದಿಲ್ಲ. ಪಂಚರಾತ್ರಾದಿಗಳು ವೇದೈಕ ದೇಶಗಳಾಗ್ತವೆ. ವೇದ ಸಮಾನವಾದ ಚಿಂತನೆಯನ್ನು ತರುವ ವೇದನಾಮ ಸಮಾನವಾಗಿ ಹೊತ್ತವರಾಗ್ತಾರೆ. ಹಾಗಾಗಿ ಶಬ್ದರಾಶಿ ಅನ್ನುವ ಮೂಲಕವೇ ವೇದೇಶು ಅಂತಲೇ ಅರ್ಥ. ಅನಂತಾವೈ ವೇದ, ವೇದಗಳು ಅನಂತವಾಗಿರುವುದರಿಂದ, ವೇದವೇ ತನ್ನ ಸ್ವರೂಪವನ್ನು ಹೇಳಿಕೊಂಡದ್ರಿಂದ ಪ್ರಧಾನವಾಗಿ ವೇದಗಳಲ್ಲಿ ಹಾಗೆ ಬರಿಬಹುದಿತ್ತು ಪುರುಷು ವೇದೇಶು ಅಂತ. ಆದರೆ ಇತರ ಶಬ್ದಗಳೂ ಸಹ ಅವನನ್ನು ಹೇಳುತ್ತವೆ ಎನ್ನುವ ಅರ್ಥವೂ ಬರಬೇಕು ನಮಗೆ. ಹಾಗಾಗಿ ವೇದೇಶು ಅರ್ಥ ಮಾತ್ರ ಮಾಡದೆ, ವೇದ ಸಮಾನೇಶು ಎನ್ನುವ ಅರ್ಥ ಅಷ್ಟೇ ಅಲ್ಲದೆ, ವೇದೇತರೇಶು ಚ ಭಗವಾನ್ ವಾಚ್ಯ, ಭಗವಂತನೇ ವಾಚ್ಯನಿದ್ದಾನೆ. ಹಾಗಾಗಿ ಪುರುಷ ಶಬ್ದವು ಎಲ್ಲ ಮಾತುಗಳನ್ನು, ಪ್ರಾಣರ್ಚ ಇತ್ಯೇವ ವಿದ್ಯಾ ತಾವಾಯೇತಾ ಸರ್ವಾರ್ಚ ಸರ್ವೇ ಘೋಷಾ, ಎಲ್ಲ ಶಬ್ದಗಳು, ಎಲ್ಲ ನಾದಗಳು. ನಾನು ಉದಾಹರಣೆಗಾಗಿ ಚಿಲಿಬಿಲಿ ಶಬ್ದವನ್ನು ಹೇಳುವುದುಂಟು. ಬೆಳಗ್ಗೆದ್ದಾಗ ಹಕ್ಕಿಗಳೆಲ್ಲ ಸದ್ದು ಮಾಡ್ತಾವೆ ಅಂತ, ನಮಗಿಂತ ಮೊದಲೇ ಹೇಳುತ್ತಾವೆ. ಸೂರ್ಯ ಬರುವ ಮುಂಚೆ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾವೆ. ಹಕ್ಕಿಗಳ ನಿನದಗಳನ್ನು ಹೇಳುವಾಗ ಅದನ್ನು ನಾವು ಅನುಕರಣೆಯಲ್ಲಿ ತಿಳಿಸುವಾಗ ಚಿಲಿಪಿಲಿ ಅಂತ ಹೇಳುತ್ತೇವೆ. ಚಿಲಿಪಿಲಿ ಗುಟ್ಟಿದವು ಅಂತ. ಅಂದರೆ ಚಿಲಿ ಪಿಲಿ ಎನ್ನುವುದು ಬಹಳ ಅದ್ಭುತವಾದ ಭಗವಂತನ ಬಗ್ಗೆ ಅವುಗಳು ಚಿಂತನೆಯನ್ನು ತಂದದ್ದು.
ನಮ್ಮ ಚಲನೆಗೆ ಯೋಗ್ಯವಾಗಿ ನಮ್ಮ ಪಾಲನೆಯಲ್ಲಿ ನೆಲೆಗೊಂಡ ಇವತ್ತಿನ ದೇವರಿಗೆ ನಾವು ಸಮರ್ಪಿತರು ಅಂತ ಹೇಳಿಕೊಳ್ಳುವ ನೆಲೆಯಲ್ಲಿ ಗೂಡಿನಿಂದ ಎದ್ದಾಗ ರೆಕ್ಕೆ ಎಲ್ಲಾಡಿಸಿಕೊಂಡು ಹಕ್ಕಿಗಳು ಹಾರ್ತಾವೆ ಅಂತ ಅವುಗಳಿಗೆ ಗೊತ್ತಿಲ್ಲ. ಹಾಗಾಗಿ ಅಂತಹ ಚಾಲಕನಿಗೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸುವಲ್ಲಿ ಉದಾತ್ತವಾದ ಚಿಂತನೆಯನ್ನು ಇಲ್ಲಿ ತೃತೀಯೋತಿಶಯ ಇರುವಂತೆ ಹಾಗೆ ಪಿಲಿ ಪಾಲನೆ ಮಾಡುವಲ್ಲಿ ಇವತ್ತು ಯಾವ ಹುಳ ಹುಪ್ಪಟ ಸಿಗ್ತದೆ, ಇವತ್ತು ಯಾವ ಕಣಧಾನ್ಯಗಳು ಸಿಗ್ತವೆ, ಎಲ್ಲಿ ಅಂಗಳದಲ್ಲಿ ಯಾರು ಊಟ ಮಾಡ್ತಾರೆ, ಎಷ್ಟು ಅನ್ನವನ್ನು ಎಷ್ಟು ಕಾಳುಗಳನ್ನು ತಮಗೋಸ್ಕರ ಬಿಟ್ಟು ಹೋಗ್ತಾರೆ ಅನ್ನುವ ಪ್ರೀತಿಯ ಪ್ರಾರ್ಥನೆ ಆ ಕ್ರಿಮಿಕೀಟಗಳದ್ದು, ಹುಳ ಹುಪ್ಪಟೆಗಳದ್ದು, ಸಾವಿರಾರು ಪ್ರಾಣಿ ಪಕ್ಷಿ ಪ್ರಪಂಚಗಳದ್ದು ಎಲ್ಲೂ ಇದೇ ಪ್ರಕಾರದಲ್ಲಿ. ಹಾಗಾಗಿಯೇ ಐತರೇ ಹೇಳುವಾಗ ಸಮುದ್ರದ ನಾದ ಇರಲಿ, ವಾದ್ಯದ ಸದ್ದು ಇರಲಿ, ಇನ್ಯಾವುದೇ ದಧಿಮಥನ ಮಾಡುವ ಶಬ್ದಕ್ಕೂ ಅವಸ್ವರಾತಿ ಗರ್ಗರಹ ಅಂತ ವೇದವೇ ಅದನ್ನು ಚಿಂತನೆಯಲ್ಲಿ ತಂದಿದೆ. ಆ ನೆಲೆಯಲ್ಲಿ ಸಕಲ ಶಬ್ದ ರಾಶಿಗಳು ಭಗವಂತನನ್ನು ಹೇಳುತ್ತವೆ. ನಮಗೆ ಕಾಣುವುದಿಲ್ಲ, ಕೇಳುವುದಿಲ್ಲ. ಹಾಗಾಗಿ ಅತ್ಯಂತ ಎತ್ತರದ ಸ್ವಾಮಿ ಯಾರು ಕೇಳಿದರೆ ನಾವು ಯಾವುದನ್ನು ಭೌತವಾಗಿ ದುಡ್ಡೇ ದೊಡ್ಡದು ಹೇಳ್ತೇವೆಯೋ ಅದು ಕೆಲವರಿಗೆ ಮಾತ್ರ, ಆದರೆ ಎಲ್ಲರಿಗೂ ಬಹಳ ದೊಡ್ಡದಾದ ಧನ ಯಾರು ಕೇಳಿದರೆ ಅದು ಭಗವಂತ. ಹಾಗಾಗಿ ನಗರಿಯು ಧನಂ 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 ಅಂತ ಹೇಳಿ ಸದ್ದು ಮಾಡುವ ಮೂಲಕ ಭಗವಂತನನ್ನು ಸರ್ವಧಾರಕನನ್ನಾಗಿ, ಸರ್ವ ನಿಯಂತ್ರಕನನ್ನಾಗಿ, ಸರ್ವಚೇಷ್ಟಕನನ್ನಾಗಿ, ಸರ್ವದಾನಿಯನ್ನಾಗಿ ಗಮನಿಸ್ತದೆ, ಗುರುತಿಸ್ತದೆ. ಈ ರೀತಿಯಾಗಿ ಶಬ್ದರಾಶಿಷು ಅಂತ ಹೇಳುವ ಔಚಿತ್ಯ ಅದ್ಭುತವಾಗಿದೆ. ಅದು ಪುರುಷ ಶಬ್ದದಲ್ಲಿ ಅಂದರೆ ಸಹಸ್ರಶೀರ್ಷ ಪುರುಷ ಎನ್ನುವ ಸಕಲ ವೇದಗಳ ಸಾರಭೂತವಾದ ಪುರುಷ ಸೂಕ್ತದಲ್ಲಿ ಬಂದಿರತಕ್ಕ ಭಗವಂತನ ನಾಮವು ಸರ್ವವೇದಗಳ ಸಾರ ಎನ್ನುವ ಅರ್ಥದಲ್ಲಿ. ಅದಕ್ಕೋಸ್ಕರ ನಾನು ಪುರುಷ್ಟುತ ಎನ್ನುವುದನ್ನು ಪುರುಭಿಹಿ ಸ್ತುತಃ ಅಂತ ಹೇಳಿಕೊಂಡು ವೇದದಲ್ಲಿ ಅದಕ್ಕೆ ಉಪಷ್ಟಂಭಕವಾದ ಮಾತು ಇದೇ, ಚಿಂತನೆ ಇದೇ ಅನ್ನುವುದನ್ನು ತಮ್ಮ ಮುಂದೆ ಪ್ರಸ್ತಾವ ಮಾಡಿದ್ದೇನೆ. ಈಗ ನಾವು ಸಾಮಾನ್ಯವಾಗಿ ವ್ಯಕ್ತವಾಗಿಯೇ ಚಿಂತನೀಯವಾಗಿಯೇ ಯೋಚನೆ ಮಾಡಬೇಕಾದ ಶಬ್ದರಾಶಿಯ ಅನುಸಂಧಾನಕ್ಕೆ ಪುರಾಣಗಳು ಹೇಳುವಂತೆ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಇಲ್ಲಿ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಅನ್ನುವುದಾಗಿ ಪೌರುಷೇ ಅಪೌರುಷೇ ಎಲ್ಲ ಕೃತಿಗಳನ್ನು ಸಹ ಸಂಗಮನಕ್ಕೆ ತಂದಿದ್ದಾರೆ. ಹಾಗೆ ಚಕಾರದಿಂದ ಇತರ ಚಿಂತನೆಗಳನ್ನು ಎಳೆದು ತಂದಾಗ ವೇದೇ ರಾಮಾಯಣೇ ಚೈವ, ರಾಮಾಯಣೇ ಚ ಹೇಳುವಲ್ಲಿ ಮೂಲ ರಾಮಾಯಣ, ಅದಕ್ಕೆ ಸಂಬಂಧಪಟ್ಟ ಇತರ ರಾಮಾಯಣಗಳು, ಇತರ ಋಷಿಗಳಿಂದ, ಇತರ ಸಾಧಕರಿಂದ ಪ್ರಣೀತವಾದ ಚಿಂತನೆಗಾಗಿ. ಹಾಗಾಗಿ ರಾಮಾಯಣೇ ಚೈವ ಪುರಾಣೇ, ಇಲ್ಲೇ ವೇದೇ ರಾಮಾಯಣೇ ಮೂಲೆ ಅಂತ ಹೇಳ್ಬೋದಿತ್ತು. ಅದರ ಬದಲಿಗೆ ಚೈವ ಹೇಳುವ ಮೂಲಕ ಇತರ ರಾಮಾಯಣಗಳನ್ನು ಸಂಗ್ರಹ ಮಾಡಿದ್ದಾರೆ. ಪುರಾಣೇ ಭಾರತೆ ತಥಾ ಆದೌ ಅಂತೇಚ ಮಧ್ಯೇಚ, ಅಲ್ಲಿ ಸಹ ಮತ್ತೆ ಆದೌ ಅಂತೇಚ ಮಧ್ಯೇಚ ಅಷ್ಟೇ ಅಲ್ಲ, ಆದಾವಾರಭ್ಯ ಅಂತಪರ್ಯಂತಂಚ ಅನ್ನುವ ಅರ್ಥಕ್ಕೋಸ್ಕರ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣು ಪರಮೋದಾಹರಂತಿ ಅಂತೇಳಿ ವಿಷ್ಣು ಶಬ್ದಕ್ಕೆ ಅರ್ಥವೇ ಶಬ್ದಗಳಲ್ಲಿ ಪ್ರವಿಷ್ಟನಾದವನು ಅಂತಲೇ ಅರ್ಥ. ನಾವು ಇಷ್ಟು ಚಿಂತನೆಯಲ್ಲೇ ತರಬೇಕಿತ್ತು, ಎಲ್ಲ ನಾಮಗಳ ಅನುಸಂಧಾನ ಆಗಿದೆ ಅಂತೇಳಿ. ಆದರೆ ಇಲ್ಲಿ ಶಬ್ದರಾಶಿಯನ್ನು ನಾನು ನೋಡಲು ಹೋಗಿ ಅದರ ಬಗ್ಗೆ ಚಿಂತನೆಯನ್ನು ಉಳಿಸಿಕೊಂಡಿದ್ದೇನೆ. ಹೀಗಾಗಿ ಇಷ್ಟು ಶಬ್ದರಾಶಿಗಳು ಬ್ರಹ್ಮಶಬ್ದ ವ್ಯಪದೇಶದಲ್ಲಿ ಬರುವವುಗಳು ವಾಸ್ತವವಾಗಿ ಅನೇಕ ಬಾರಿ ಇದರ ಚಿಂತನೆಯನ್ನು ಕೊಟ್ಟಿದ್ದೇನೆ ನಾನು. ಬ್ರಹ್ಮ ಅಂದ್ರೇ ವೇದಾಂತರ್ಥ ಶಬ್ದರಾಶಿಯಲ್ಲಿ ದೊಡ್ಡದು ಅಂತ ಹೇಳಿ, ಅಲ್ಲಿ ಶಾಸ್ತ್ರಗಳ ಎಲ್ಲವೂ ವೇದಗಳು, ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದಃ ಅಂತೇಳಿ ವೇದೈಕ ವೇದ್ಯ ಭಗವಂತ ಅಂದಾಗ ಭಗವಂತನನ್ನು ವೇದಾಹ್ಯೇವೈನಂ ವೇದಯಂತಿ ತಸ್ಮಾದಾಹುರ್ವೇದ ಅಂತೇಳಿ ಇತರಗಳು ಯಾವುದೂ ತಿಳಿಸಿಕೊಡುವುದಿಲ್ಲ, ವೇದಗಳು ಮಾತ್ರವೇ ಭಗವಂತನ ತಿಳಿಸಿಕೊಡುವಂಥದ್ದು. ಭಗವಂತನ ತಿಳಿಬೇಕಾದ್ರೆ ವೇದಗಳನ್ನೇ ನಾವು ಶರಣ ಹೋಗಬೇಕು ಅಂದಾಗ, ವೇದಗಳು ಅಂದಾಗ ಪೌರುಷೇಯಗಳು ಅಪೌರುಷೇಯಗಳು ಅಂತ ನಾವು ಸಾಮಾನ್ಯವಾಗಿ ನೋಡಿಕೊಂಡರೂ ಇತಿಹಾಸ ಪುರಾಣ ಪಂಚಮ ವೇದಾನಾಂ ವೇದ ಹೇಳುವ ಮೂಲಕ ಅಪೌರುಷೇಯದ ಸ್ಥಾನಮಾನವನ್ನು ಇತಿಹಾಸಾದಿಗಳಿಗೆ ಕೊಟ್ಟುಬಿಟ್ಟಿದ್ದಾರೆ. ಇತಿಹಾಸ ಅಂದರೆ ಭಾರತಂ ಪಂಚರಾತ್ರಂಚ ಮೂಲರಾಮಾಯಣಂತದ ಇತಿಹಾಸ ಇದು ಪ್ರೋಕ್ತ ಅಂತ. ಮಹಾಭಾರತ ಪಂಚರಾತ್ರ ಮೂಲರಾಮಾಯಣ ಅದು ಇತಿಹಾಸ, ಅದರೊಟ್ಟಿಗೆ ಪುರಾಣಗಳು ಸೇರಿಕೊಂಡಾಗ
4 ಪೌರುಷೇಯ ವೇದಗಳು, ಋಗ್ಯಜು ಸಾಮ ಅಥರ್ವಗಳು, ಅಪೌರುಷೇಯಗಳು 4, ಅದರೊಟ್ಟಿಗೆ ವೇದಾಂಗಗಳು, ಶಿಕ್ಷಾ, ವ್ಯಾಕರಣಂ, ಛಂದ, ನಿರುಕ್ತಂ, ಜ್ಯೋತಿಷಂ, ಕಲ್ಪಃ, ಅದರೊಟ್ಟಿಗೆ ಸ್ಮೃತಿಗಳು, ಆಯಾ ಕಾಲದಲ್ಲಿ ಋಷಿಗಳಿಂದ ಪ್ರಣೀತವಾದವುಗಳು, ಭಗವಂತನ ವ್ಯಾಸನ ದೇವರ ಚಿಂತನೆಗಳನ್ನೇ ಎಳೆದು ತಂದವರವರು, ಅದರ ಸಂಗ್ರಹಕಾರರವರು. ವಾಸ್ತವವಾಗಿ ಕಾಲಾಂತರದ ಪುರಾಣಗಳಲ್ಲಿ ಇರತಕ್ಕಂಥ ಚಿಂತನೆಗಳು, ಈಗ ಮಾರ್ಕಂಡೇಯ ಸ್ಮೃತಿಯಿಂದ ಇಟ್ಟುಕೊಳ್ಳಿ. ಇವತ್ತಿನ ಮಾರ್ಕಂಡೇಯ ಪುರಾಣದ್ದು ವೇದವ್ಯಾಸರಿಂದ ರಚಿತವಾದದ್ದಾಗಬೇಕಾಗಿಲ್ಲ, ಮಾರ್ಕಂಡೇಯರೇ ಹೇಳಿಕೊಂಡಿರತಕ್ಕ ಮಾತುಗಳು. ಆ ಕಾಲದಲ್ಲಿ, ಅವರ ಕಾಲದಲ್ಲಿ, ವೇದವ್ಯಾಸನ ಹಿಂದಿನ ಕಾಲದಲ್ಲಿ ಇರತಕ್ಕಂಥ ಮಾತುಗಳ ಸಂಗ್ರಹ. ವೇದವ್ಯಾಸರು ಪುರಾಣಗಳನ್ನು 4 ಲಕ್ಷಕ್ಕೆ ಮಾತ್ರ ತಂದಿಟ್ಟರು. ಶತಕೋಟೆಯ ಪಂಚರಾತ್ರ ಪುರಾಣಂ ತಾವದೇವಿ ಅಂತ 100 ಕೋಟಿ ಶ್ಲೋಕದ್ದು ಪುರಾಣಗಳು ಅಂದರೆ. ಹಾಗಾಗಿ ನಾವು ಇದರ ಋಷಿಗಳ ಸ್ಮೃತಿಗಳ ಚಿಂತನೆಯನ್ನು ತರಲಿಕ್ಕೆ ಕಾರಣ ಈ 4 ಲಕ್ಷ ಶ್ಲೋಕಗಳಿಂದ ಆಚೆ ನಿಂತ ಪುರಾಣಗಳ ಪುಟಗಳದ್ದು ಅಂತ ಅದನ್ನು ಉಳಿಸಿಕೊಂಡಿದ್ದೇವೆ ನಾವು. ಅದು ಒಂದು ದೃಷ್ಟಿಯಿಂದ ಖಿಲ ಪುರಾಣ ಇದ್ದಾಗೆ. ಸ್ಮೃತಿಗಳು ಅಂದರೆ ಪುರಾಣ ಖಿಲಗಳು ಅಂತ ಹೇಳ್ಬೋದು, ಅನುಸಂಧಾನಕ್ಕೆ ತರಬಹುದು. ವೇದಗಳಲ್ಲಿ ಖಿಲ ಸೂಕ್ತಗಳಂತೆ ಇದು ಖಿಲ ಮಾತುಗಳು. ಅದರ ಆಚೆಗೆ ಶಾರೀರಿಕ ಮೀಮಾಂಸಾ ಹೇಳಿಕೊಂಡಂತೆ ಬ್ರಹ್ಮಮೀಮಾಂಸಾ, ಧರ್ಮಮೀಮಾಂಸಾ, ದೈವಮೀಮಾಂಸಾ, ಇದು ಮೀಮಾಂಸಾ ತ್ರಯಗಳು ಇದರಲ್ಲಿ ಸೇರ್ತದೆ. ಒಟ್ಟು 8 ಮತ್ತು 6 1 7 15 3 18. ಬ್ರಹ್ಮ ಅಂದರೆ ಈಗ 18 ಆಯಿತು ನೋಡಿ. ಬಕಾರಕ್ಕೆ ಪಾಪ ಬಾ 3 ಆಯಿತಾ, ರಕಾರಕ್ಕೆ 2 5 ಆಯಿತಾ, ಹಕಾರಕ್ಕೆ ಮಕಾರಕ್ಕೆ 5 10 ಆಯ್ತು ಅಲ್ಲಿಗೆ, ಹಕಾರಕ್ಕೆ 8 ಎರಲವ ಶಶಸಹ 18 ಕೃತಿಗಳು ಬ್ರಹ್ಮಶಬ್ದ ವಾಚ್ಯಗಳಾಗಿ ನಮಗೆ ಚಿಂತನೆಗೆ ಭಗವಂತನ ಅಂದರೆ ಬ್ರಹ್ಮಶಬ್ದ ಭಗವಂತನನ್ನು ಹೇಳುತ್ತದೆ, ಬ್ರಹ್ಮದಲ್ಲಿ ಹೇಳುತ್ತದೆ ಎನ್ನುವ ಅನುಸಂಧಾನ ಮಾಡಲಿಕ್ಕೆ ಬಹಳ ಸುಲಭ ಅನಿಸ್ತದೆ. ಇದು ನಾನು ಕೊನೆಗೆ ಬ್ರಹ್ಮ ಅನ್ನುವಲ್ಲೆಲ್ಲ ಅನುಸಂಧಾನಕ್ಕೆ ತರಬೇಕಿತ್ತು. ಆದರೆ ಪುರುಷ ಶಬ್ದದಲ್ಲಿ ಶಬ್ದರಾಶಿ ಬರಲಿಕ್ಕೆ ಹೋಗಿ ಪುರುಷ ಶಬ್ದವನ್ನು ಚಿಂತನೆ ಮಾಡುವಾಗ ಆರಂಭದಲ್ಲಿ ಅದರ ಅನುಸಂಧಾನ ಮಾಡಿಕೊಂಡ್ರೆ, ಹೀಗಾಗಿ 18 ಎನ್ನುವುದು, ಅಷ್ಟಾದಶ ಎನ್ನುವುದು ಗ್ರಂಥದ ಚಿಂತನೆಯೂ ಹೌದು. ಹಾಗಾಗಿ ನಾನು ಹೆಚ್ಚಾಗಿ ಬ್ರಹ್ಮದಂಡಂಕರಿಷ್ಯೆ ಅಂತ ಶ್ರಾದ್ದ ಪ್ರಕರಣದಲ್ಲಿ ಹೇಳುವಾಗ ನಾವು ಹಿಂದಿನ ಮಾತುಗಳನ್ನು 14 ವಿದ್ಯಾಸ್ಥಾನಗಳನ್ನು ಪಡೆಯುವುದಕ್ಕಿಂತ 18 ವಿದ್ಯಾಸ್ಥಾನಗಳನ್ನು ಪಡೆಯುವ ಮೂಲಕ ವೇದ ಸರ್ವಾಂಗಾನಿ ಸತ್ಯಮಾಯತನಂ ಅಂತೇಳಿ ಆಯತನವನ್ನು ವಿಷ್ಣು ಚಿಂತನೆಯ ಆಯತನವಾಗಿ ಬ್ರಹ್ಮದೇವರು ರುದ್ರನಿಗೆ ಹೇಳಿದ ಜಾಗವನ್ನು ತೋರಿಸಿಕೊಟ್ಟಾಗ ನಾವು 18 ಮಟ್ಟಿನಲ್ಲಿ ಆಚರಣೆಯಲ್ಲಿ ಬ್ರಹ್ಮದಂಡವನ್ನು ತರಬಹುದು. ಇವತ್ತು ಕೆಲವರು ತರುವಾಗ ಲೆಕ್ಕ ಮಾಡಿದರೆ 14 ಆದರೂ ಕೆಲವೊಮ್ಮೆ ಬ್ರಹ್ಮದಂಡಕ್ಕೆ ಇಟ್ಕೊಳ್ಳುತ್ತಾರೆ. 18 ಇಟ್ಕೊಂಡ್ರೆ 4 ಹೆಚ್ಚಾದರೆ ಏನು ಕಮ್ಮಿ ಅಲ್ಲ. ಸುಮ್ಮನೆ ಎತ್ತಿ ತೆಗೆಯುವವರ ಹತ್ರ 3-4 ತೆಗೆಯುವರ ಹತ್ರ ನಾವು ಹೇಳಿ ಅನುಸಂಧಾನ ಹೇಳಿ ಪ್ರಯೋಜನ ಇಲ್ಲ. ಆದರೆ ಕಡ್ಡಾಯವಾಗಿ ಮಾಡಿಸುವ ಪುರೋಹಿತರು ಅದನ್ನು ಹೇಳಿಕೊಡಬೇಕು. 18 ಪಾವಲಿಗಳನ್ನು ಇಟ್ಟುಕೊಳ್ಳಿ, ಕಾಯಿನನ್ನು ತಗೊಳ್ಳಿ ಹೇಳಿ, ಸಾಂಕೇತಿಕವಾಗಿ ಆದರೂ ಅದರ ಪ್ರಾತಿನಿಧಿಕವಾಗಿ ಇಷ್ಟು ಅನುಸಂಧಾನ ಮಾಡುತ್ತಾ ಪುರುಷಬ್ದದ ಚಿಂತನೆಯನ್ನು. ಅದಕ್ಕೋಸ್ಕರ ನಾನು ನಿನ್ನೆ ಮತ್ತೆ ನಾಳೆ ನೋಡುವ ಅಂದೆ. ಪೂರ್ವ ಮುಗಿಸಿದ ಪುರುಷನನ್ನು ಮತ್ತೊಮ್ಮೆ ಅನುಸಂಧಾನಕ್ಕೆ ತರಬಹುದು ಅಂತೇಳಿ. ಇನ್ನು ಪುರುಷ ಅಂತ ಇದು ವೇದ ಬೃಹತಿ ಸಹಸ್ರ ಮಾಡಿದ ರೀತಿಯಲ್ಲಿ ಖಂಡಾರ್ಥ ನಡೆದ ಆಚಾರ ಕೊಟ್ಟಂತೆ ಪುನದಮ್ಮ ಓದತೀನಾಮ್ರೋ ನದಮ್ಯೋ ಯುವತೀನಾಂ ಶಣದಮ್ ಅಂತ ಹೇಳಿಕೊಂಡಾಗೆ ಪುರುಷ ಶಬ್ದವನ್ನು ಹೇಗೆ ಅಕ್ಷರ ಸೇರಿಸಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ ಹಿಂದೆಯೂ ಸಹ ಅವ್ಯಯಾದಿಗಳಲ್ಲಿ ಬನ್ನಂಜಿಯವರು ಅಕ್ಷರಗಳನ್ನು ಪದಗಳನ್ನಾಗಿಸಿಕೊಂಡು ಅರ್ಥ ಮಾಡಿದ್ದುಂಟು. ಇಲ್ಲಿ ವಿಶೇಷವಾಗಿ ಸಾತ್ವಿಕಾನ್ ಪುನಾತಿ ಪುಕಾರವು ರಕ್ಷಣೆಯನ್ನು ಹೇಳುತ್ತದೆ, ಪವಿತ್ರೀಕರಿಸುವುದನ್ನು ತಿಳಿಸ್ತದೆ. ಸಾತ್ವಿಕರನ್ನು ಪುನಾತಿ ಮತ್ತು ರಾಜಸರನ್ನು ಋಣದ್ಧಿ, ರಾಜಸರನ್ನು ತಡೆಯುತ್ತದೆ. ಯಾವುದಕ್ಕೆ? ಮುಕ್ತಿಪಥಾತ್ಸ್, ಅವರಿಗೆ ಮೋಕ್ಷಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ, ಇಲ್ಲೇ ಸುತ್ತು ತಿರುಗ್ತಾರೆ. ಮತ್ತು ತಾಮಸಾನ್ ಸ್ಯತಿ, ಶೋಂತಕರಣೆ ನಾಶಯತಿ ಅಂತ ಅರ್ಥ. ಪುರುಷ 3 ಶಬ್ದ ಏನು ಮಾಡಿತು ಅಂತ ಅರ್ಥ ಆಯ್ತು ನಮಗೆ. ನಾಶಯತಿ ಇತಿ ಪುರುಷ. ಅದಕ್ಕೆ ಶಕಾರಕ್ಕೆ ಸ್ಯತಿ ಅಂತ ಸೀದತಿ ಅರ್ಥವನ್ನು ಬಿಟ್ಟು ಸತಿ ಯಾಕೆ ಮಾಡಿದ್ರಿ? ಶಕಾರದ ಇನ್ನೊಂದು ಯಾವುದು ಅರ್ಥ ಕೊಟ್ಟರೆ ಶೋಂತಕರ್ಮಣಿ ಅಂತೇಳಿ ಧಾತುವನ್ನು ಸಹ ನೆನಪಿಸಿಕೊಟ್ಟಿದ್ದಾರೆ, ರೂಟ್ ತೋರಿಸಿಕೊಟ್ಟಿದ್ದಾರೆ. ಹೀಗೆ 3 ಪ್ರಕಾರದಿಂದ 3 ಪ್ರಕಾರವನ್ನು ಉಲ್ಲೇಖ ಮಾಡಿದರು.
ಇನ್ನು ಪುರುಷಬ್ದವು ದೊಡ್ಡವರನ್ನು ಹೇಳುತ್ತದೆ. ಹಿಂದೆ ಬ್ರಹ್ಮಾದಿಗಳು ಬಂದಿದ್ದರು ನಮಗೆ. ಈಗ ಅದನ್ನು ತೃತೀಯದಲ್ಲಿ ಮಾಡಿದಾಗ ಪುರುಭಿಹಿ ದೇವೈ ಸಹ ಸರತಿ, ದೇವರು ದೇವತೆಗಳೊಡನೆ ಇರ್ತಾನೆ. ಮುಖ್ಯವಾಗಿ ಒಂದೊಂದೇ ಶಬ್ದ ಮಾಡಿದರೆ ಪೂರ್ಣ ಸಹ ಸರತಿ ಅಂತ ಮಾಡಿ, ಪ್ರಾಣದೇವೇನ ಸಹ ಸರತಿ. ದೊಡ್ಡ ದೇವತೆ ಯಾರು ಕೇಳಿದರೆ ಪ್ರಾಣದೇವ. ದೇವದೇವೋ ವಿಶಿಷ್ಟ. ಆದ್ದರಿಂದ ಪೂರ್ಣ ಸಹ ಸರತಿ, ಪ್ರಾಣೇನ ಸಹ ಸರತಿ. ಯಸ್ಮಿನ್ ಉತ್ಕ್ರಾಂತೆ ಉತ್ಕ್ರಮಿಷ್ಯಾಮಿ, ಯಸ್ಮಿನ್ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ, ಸ ಪ್ರಾಣಮಸೃಜತ ಅಂತೇಳಿ ಷಡ್ಪ್ರಶ್ನ ತೋರಿಸಿಕೊಟ್ಟಿದೆ. ಯಾರ ಇದ್ದಾಗ ನಾನು ಬರ್ತೇನೋ, ಯಾರು ಹೊರಟಾಗ ನಾನು ಹೊರಡಬೇಕು ಅಂತ ವ್ಯಕ್ತಿ ಬೇಕು ಅಂತ ಹೇಳಿಕೊಂಡು ಪ್ರಾಣನನ್ನು ನಿಲ್ಲಿಸಿಕೊಟ್ಟರು. ಆದ್ದರಿಂದ ಅದನ್ನು ಪ್ರಾಣ ಪದ್ಧತಿ ಅಂತ ಕರೆದಿದ್ದಾರೆ ಭಾಗವತ. ಅಂತಹ ಪ್ರಾಣನಿಂದ ಜತೆಯಾಗಿರುವನು ಅನ್ನುವ ಚಿಂತನೆಯಲ್ಲಿ ಪೂರ್ಣಾಸಹಸರತಿ. ಆನಂತರ ಅಕ್ಷರ ಬ್ರಹ್ಮ, ಮಹಾಲಕ್ಷ್ಮಿ ಅವಳ ಜೊತೆಯಲ್ಲಿ ಯಾವತ್ತೂ ಇರ್ತಾನೆ, ಪ್ರಳಯ ಕಾಲದಲ್ಲಿಯೂ ಇರ್ತಾನೆ ಅನ್ನುವ ಅರ್ಥವನ್ನು ತರಬಹುದು. ಆನಂತರ ಪುರವಿಹಿ ಬ್ರಹ್ಮಾದಿವಿಹಿ ಅಂತೇಳಿ ರುಜುಗಳಿಂದ ಪರಶುಕ್ಲತ್ರಯರಿಂದ ಸೇರಿಕೊಂಡಿದ್ದಾನೆ ಅಂತ ಅರ್ಥ ಮಾಡಲಿಕ್ಕೆ ಸರಸ್ವತಿ ಭಾರತೀಯರು ಬ್ರಹ್ಮಮಾಯಗಳು ಇವರಿಂದ ಮಹಾಲಕ್ಷ್ಮಿಯರಿಂದ ಕೂಡಿದ್ದಾನೆ ಅಂತ. ಆನಂತರ ತತ್ವಾಭಿಮಾನಿವಿಹಿ ಅಂತ ಅರ್ಥ. ಪುರಬಿಹಿ ಅಂದಾಗ ಈ ದೇಹದಲ್ಲಿ ತತ್ವಾಭಿಮಾನಿಗಳಿಂದ ಜೊತೆಯಲ್ಲಿ ಭಗವಂತ ನೆಲೆಗೊಂಡಿದ್ದಾನೆ ಅಂತ ಅರ್ಥ. ದೈವೈ ಸಹ ಅನ್ನುವಲ್ಲಿ ತತ್ವದೈವೈಹಿ ಸಹ ಅಂತ ಅರ್ಥ. ಇಂದ್ರಿಯಾಭಿಮಾನಿವಿಹಿ ಅಂತ ಸಹ ಅರ್ಥ. ಇನ್ನು ಅವನದ್ದೇ ರೂಪಗಳಿಂದ ಸೇರಿದ್ದಾನೆ ಹೇಳುವುದೊಂದು ವಿಶೇಷ. ಪುರಬಿಹಿ ದೇವೈ ಸಹಸರತಿ ಹೇಳುವಾಗ ದೇಹದಲ್ಲಿ ದಶರೂಪಗಳಿಂದ 10 ಕಡೆಯಲ್ಲಿ, ಪಂಚರೂಪಗಳಿಂದ ಪಂಚಸ್ಥಾನಗಳಲ್ಲಿ, ಅಷ್ಟರೂಪಗಳಿಂದ ಅಷ್ಟದಳದ ಕಮಲದಲ್ಲಿ, 72,000 ರೂಪಗಳಿಂದ ಪ್ರಧಾನ ನಾಡಿಗಳಲ್ಲಿ, ಹೀಗೆ ಅನೇಕ ಅರ್ಥಗಳನ್ನು ತರುವಲ್ಲಿ ಈ ಶಬ್ದವನ್ನು ಬಳಸಿದ್ದಾರೆ. ಹಾಗಾಗಿ ಇಷ್ಟೇ ಬರೆದ್ರಿಂದ ಕೇಳಬೇಡಿ, ಬನ್ನಂಜಿಯವರು ಬರೆದ ಶಬ್ದಗಳಲ್ಲಿ ಎಷ್ಟೋ ಅರ್ಥಗಳು ಅಡಕವಾಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ಇದನ್ನು ಮತ್ತೆ ಮತ್ತೆ ನಾನು ನೆನಪಿಸಿಕೊಡುವುದಿಲ್ಲ. ನಾನು ಹೇಳದೆ ಉಳಿದದ್ದು ಇರ್ತದೆ ಹೊರತು ಇಲ್ಲಿ ಕಾಣದ್ದು ಇಲ್ಲ ಅಂತ ಹೇಳಲಿಕ್ಕೆ ಪ್ರಯತ್ನಿಸುವುದು ತಪ್ಪನಿಸ್ತದೆ. ಪುರೂನ ಪಿಸ್ಯತಿ. ಪುರೂನ್ ಅಂದರೆ ಉತ್ತಮರನ್ನು ಸಹ ನಾಶ ಮಾಡ್ತಾನೆ ಅಂತ. ಅಂತಕಾಲದಲ್ಲಿ ಹೇಳಿದಾಗ ಹಿಂದೆ ಬಂದ ಅರ್ಥವನ್ನೇ ಪುರೂನ ಪ್ಯಂತೆ ಸಾಧಯತಿ ಅಂತ ಹೇಳುವಾಗ ಅವನನ್ನು ನೆಲೆಗೊಳಿಸ್ತಾನೆ ಹೇಳುವಾಗ ಇಲ್ಲಿ ನಾಶವನ್ನು ಉಲ್ಲೇಖ ಮಾಡಿದರು. ಇನ್ನು ಉಳಿದ ಚಿಂತನೆಯನ್ನು ಅಧಿಕಂ ದ್ವಿತೀಯ ರೂಪೆ ಅಂತೇಳಿ 407ರಲ್ಲಿ ಅಂದಿದ್ದಾರೆ. 407ರಲ್ಲಿ ಬರುವ ಪುರುಷ ಚಿಂತನೆಯನ್ನು ನಾನು ಮತ್ತೆ ಅನುಸಂಧಾನಕ್ಕೆ ತರಲಿಕ್ಕಿದ್ದೇನೆ. 407ರ ಪುರುಷ ಚಿಂತನೆ ಅದು ವೈಕುಂಠ ಪುರುಷ ಪ್ರಾಣ ಅನ್ನುವಲ್ಲಿ ಬಂದದ್ದು. ಅಲ್ಲಿ ದ್ವಿತೀಯಂ ರೂಪಂ ಅಂತ ಬರೆದಿದ್ದಾರೆ. ಚತುರ್ದಶಮ ಆದ್ಯಂ ಅಂತ, 14ನೆದ್ದು ಮೊದಲನೆದ್ದು ಅಂತ. ಪುರು ಸರಣಾತ್ ಪುರುಷಃ. ತುಂಬ ಕಡೆಯಲ್ಲಿ ಬಹಳ ವ್ಯಾಪ್ತನಾಗಿ ಸಂಚಾರ ಮಾಡ್ತಾನೆ ಎನ್ನುವ ಅರ್ಥದಲ್ಲಿ ಪುರು ಸರಣಾತ್ ಪುರುಷಃ. ಹಾಗೆ ಪುರೇ ಭವನ್ ಪಾಪಾನಿ ಔಷತ್ ದದಾಹೇತಿ ಪುರುಷ. ಉಷದಾಹೆ ಅಂತ ಧಾತ್ವವನ್ನು ಇಟ್ಟುಕೊಂಡಾಗ ಪುರೇ ದೇಹದಲ್ಲಿ ಇದ್ದುಕೊಂಡು ಪಾಪಗಳನ್ನು ಔಷತ್ ನಾಶಪಡಿಸ್ತಾನೆ, ದಾಹಗೊಳಿಸ್ತಾನೆ, ಇಲ್ಲ ಮಾಡ್ತಾನೆ. ಪಾಪಗಳ ನಿವೃತ್ತಿ ಭಗವಂತನಿಂದ ಇದ್ದುಕೊಂಡೇ ಆಗ್ತದೆ ಅನ್ನೋ ಚಿಂತನೆಯನ್ನು ಕೊಡ್ತಾರೆ. ಯಾಕೆಂದರೆ ಭಗವಂತ ತನ್ನ ಕೈಯಲ್ಲಿ ಶಂಖಚಕ್ರಗಳನ್ನು ಧಾರಣೆ ಮಾಡಿರ್ತಾನೆ. ನಮಗೆ ಶಂಖಚಕ್ರಗಳ ಧಾರಣೆಯಿಂದಾಗಿ ಪಾಪದ ನಿವೃತ್ತಿ, ಧರ್ಮ ಪ್ರವೃತ್ತಿ ಆಗುವಂತೆ ಮಾಡ್ತಾನೆ. ನಿವೃತ್ತಿ ಪ್ರವೃತ್ತಿಗೋಸ್ಕರ ಶಂಖಚಕ್ರಗಳ ಧಾರಣೆ ಅದು ವೇದೋಕ್ತವಾದ ಅದಪ್ತ ತನುವನ್ನು ತದಾಮೋ ಅಶ್ನುತೆ ಅಂತೇಳಿ ವೇದವನ್ನು ತಿಳಿದವರಿಗೆ, ವೇದವನ್ನು ಉಪಯೋಗಿಸಿಕೊಳ್ಳುವವರಿಗೆ ವೇದಗಳು ಬೇಕು ಅಂದವರಿಗೆ ಇದು ಅರ್ಥ ಆಗ್ತದೆ. ವೇದವನ್ನೇ ಅದತ್ವ ವೇದಕಗಳು ಅಂತ ಹೇಳಿಕೊಂಡ್ರೆ, ವೇದ ಹೇಳುವುದೇ ಸರಿಯಿಲ್ಲದ್ದು ಅಂತ ತಿಳಿಸಿಬಿಟ್ರೆ, ನಮ್ಮ ನೇರಕ್ಕೆ ನಾವು ವೇದವನ್ನು ನೋಡ್ತೇವೆ. ಈಗ 4ನೇ ತರಗತಿ ಓದಿದ ಮಕ್ಕಳು ವೇದದ ಅರ್ಥವನ್ನು ನಾವು ಮಾಡ್ತೇವೆ, ಹೇಳುತ್ತೇವೆ ಅಂತ ಹೊರಟಾಗಿ ಹೇಗೆ ಆಗ್ತದೋ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮಬ್ರಹ್ಮೇತಿ ಇರುವಾಗ ಇತಿಹಾಸ ಪುರಾಣಗಳಲ್ಲಿ ಬಂದಿರುವ ಅನೇಕ ಇತಿಹಾಸಗಳು
ಚಕ್ರಾಂಕಿತಾ ಪ್ರವೇಷ್ಟವ್ಯಾ ಅಂತ ಹೇಳಿದಾಗೆ ಕೃಷ್ಣನೇ ಹೇಳಿ ಹೋಗ್ತಾನೆ. ದ್ವಾರಕೆಗೆ ಬಿಡಬೇಕಾದರೆ ಚಕ್ರಶಂಕ ಹಾಕಿದ್ದಾರೋ ನೋಡಿಬಿಡು ಅಂತ ಕಾವಲುಗಾರನ ಹತ್ರ. ಹಾಗಾಗಿ ಜರಾಸಂಧನೇ ಒಳಗೆ ಪ್ರವೇಶ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಯಾಕೆಂದರೆ ಅವನು ಚಕ್ರಶಂಕ ಹಾಕ್ಕೊಳ್ಳುವುದಿಲ್ಲ. ಅವನು ಶುದ್ಧ ವೈಷ್ಣವ ದ್ವೇಷಿ ಇದ್ದಾನೆ, ವಿಷ್ಣು ದ್ವೇಷಿ ಇದ್ದಾನೆ. ದೇವರ ತಮಾಷೆಗಾಗಿ ಆದರೂ ಮೋಸಕ್ಕಾಗಿ ಆದರೂ ಅದನ್ನು ಹಾಕಿಕೊಂಡು ಒಳಗೆ ಪ್ರವೇಶ ಮಾಡುವುದಿಲ್ಲ. ಇಂಥ ಅದ್ಭುತವಾದಂಥ ಐತಿಹಾಸಿಕವಾದ ದಾಖಲೆಗಳಿರುವ ಈ ಮುದ್ರಾಧಾರಣೆಯ ಚಿಂತನೆಯು ಅದ್ಭುತ ಅನಿಸಿಕೊಂಡಿದೆ ಎನ್ನುವುದು ಜಗತ್ತಿಗೆ, ಜನರಿಗೆ, ಸಾಮಾನ್ಯರಿಗೆ ನಾವು ಮುಟ್ಟಿಸುವಲ್ಲಿ ಸೋತಿದ್ದೇವೆ ಎನ್ನುವುದು ಸತ್ಯ. ಆದರೆ ಆಕ್ರೋಶವಂತರಲ್ಲಿ ಅದನ್ನು ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ ಎನ್ನುವುದಷ್ಟೇ ಸಾಚ. ಹಾಗಾಗಿ ನಮ್ಮ ಪಾಪಗಳ ದಾಹವನ್ನು ಮಾಡುವ ರೀತಿ ಹೇಗೆ ಕೇಳಿದರೆ ದೇವರು ತನ್ನ ಲಿಂಗಗಳ ಚಿಹ್ನೆಗಳ ಧಾರಣೆಯಿಂದ, ಚಕ್ರಶಂಕಗಳ ಧಾರಣೆಯಿಂದ ಆ ಅರ್ಥವನ್ನು ಇಲ್ಲಿ ಪುರುಷ ಶಬ್ದ ತಂದುಕೊಟ್ಟಿದೆ. ನಾವು ಪುರುಷರಾದ್ದರಿಂದ ಬಿಂಬನಾಗಿ ಪುರುಷನಿರುವುದರಿಂದ ಪೂರ್ಣತ್ವಾತ್ ಪೂರ್ಣಾಚ್ಚ ಪಾಲನಾಚ್ಚ ಪುರುಷಃ. ಇಲ್ಲಿ ಪೂರ್ಣತ್ವಾತ್ ಪುರುಷಃ ಅಂತ ಹೇಳಿದರು. ಪೂರ್ಣ ಶಬ್ದಾರ್ಥ ಎಲ್ಲಿ ಬಂತು? ಪುರುಷ ಶಬ್ದದಲ್ಲಿ ಕೇಳಿದರೆ ಪುರುಷ ಶಬ್ದದಲ್ಲಿ ಪಿಬರ್ತೀತಿ ಅಂತೇಳಿ ಧಾತು ಪ್ರಕಾರವನ್ನು ಉಲ್ಲೇಖ ಮಾಡಿದ. ಪಿಬರ್ತೀತಿ ಪುರುಷಃ. ಪೃಪಾಲನ ಪೂರಣೆಯೋ ಇನ್ನೊಂದು ಧಾತ್ವರ್ಥದಲ್ಲಿ ತೋರಿಸಿಕೊಂಡು ಪೃಪಾಲನ ಪೂರಣೆ, ಪೂರಣೆಯೋ ಎರಡು ಅರ್ಥ ಇದೆ. ಆದ್ದರಿಂದ ಪಾಲನೆ ಮಾಡ್ತಾನೆ, ಪೂರ್ಣ ಮಾಡ್ತಾನೆ ಎನ್ನುವ ಅರ್ಥದಲ್ಲಿ ಪೂರಣಾಚ್ಚ ಪೃಪೂರಣೆ, ಪಾಲನಾಚ್ಚ ಪೃಪಾಲನೆ, ಪೃಪಾಲನೆ ಪೃಪೂರಣೆ, ಆನಂತರ ಪಿಬರ್ತಿ ಅನ್ನೋ ರೂಪಗಳಲ್ಲಿ ಭಗವಂತನ ಪೂರ್ಣತ್ವವನ್ನು ಪಾಲನತ್ವವನ್ನು, ನಮಗೆ ಬೇಕಾದ ಬಯಕೆಗಳನ್ನು ಪೂರ್ಣ ಮಾಡ್ತಾನೆ, ತುಂಬಿಸುತ್ತಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಸರ್ವಂ ಪುನಾನಃ ಋತಶ್ಚ ಸರ್ವೈಃ ಸಚಿಚ ಸರ್ವಮಂತೆ. ಇನ್ನೊಮ್ಮೆ ಅಕ್ಷರಾರ್ಥವನ್ನು ಕೊಡ್ತಾರೆ. ಸರ್ವಂ ಪುನಾನಃ, ಪೂ ಶಬ್ದದರ್ಥ ಎಲ್ಲವನ್ನು ಪವಿತ್ರೀಕರಿಸುತ್ತಾ, ಋತಶ್ಚ ಸರ್ವೈಃ ಎಲ್ಲರಿಂದಲೂ ಸಹ ಸಂಸ್ತುತನಾಗ್ತಾ, ನೆನಪು ಮಾಡಿಕೊಳ್ಳಲ್ಪಡುವನಾಗಿ. ಋತ ಶಬ್ದ ಸ್ತುತ ಅಂತ ಹೇಳಲಿಲ್ಲ, ಋತ ಅಂದರೆ ಸೌಂಡ್ ಅಂತ ಅರ್ಥ ಅಷ್ಟೇ. ಒಬ್ಬರು ಬೈಲಿಕ್ಕೋಸ್ಕರ ದೇವರನ್ನು ಪಡಿತಾರೆ, ರಕ್ಷಣೆ ಮಾಡಿದರೂ ಬೈತಾರೆ, ಉಸಿರು ಕೊಟ್ಟರು ನಿಂದನೆ ಮಾಡ್ತಾರೆ, ಊಟ ಕೊಟ್ಟರು ಹಳಿತಾರೆ. ಅದು ರಾಜಸರ ಕಥೆ. ಆದ್ದರಿಂದ ಋತ ಶಬ್ದವನ್ನು ಹೇಳಿದ್ದು. ಸದ್ದು ಮಾಡ್ತಾರೆ, ಬೈಲಿಕ್ಕಾದರೂ ದೇವರನ್ನು ನೆನಪಿಸಿಕೊಳ್ತಾರೆ, ಹೇಳುತ್ತಾರೆ. ಆನಂತರ ಸತಿಜ ಸರ್ವಮಂತೆ, ಕೊನೆಯಲ್ಲಿ ಎಲ್ಲವನ್ನು ಸಹ ಕಬಳಿಸುತ್ತಾನೆ ಎನ್ನುವ ಅರ್ಥದಲ್ಲಿ ಪುರುಷ ಶಬ್ದ. ಹೀಗೆ ಸಹಸ್ರಶೀರ್ಷ ಪುರುಷಃ, ಸಹಸ್ರಾಕ್ಷ ಸಹಸ್ರಪಾತ್ ಅನ್ನುವಂತೆ ಪುರುಷ ಶಬ್ದವು ಮೂರು ಜನರನ್ನು ಚಿಂತನೆಯಲ್ಲಿ ತರ್ತದೆ. ಊರ್ಧ್ವಸ್ರೋತಸ್ಸುಗಳು ಮರಮಟ್ಟುಗಳು, ಅವುಗಳ ಅತ್ಯಂತ ಎತ್ತರದಲ್ಲಿ ಬೆಳೀತವೆ. ಸುತ್ತಮುತ್ತಲು ಸಂಚಾರ ಮಾಡುವಗಳು ಪ್ರಾಣಿ ಪ್ರಪಂಚಗಳು. ಕೆಳಗಿಳಿಯುವವರು ಎನ್ನುವ ನೆಲೆಯಲ್ಲಿ ಬರುವವುಗಳು, ಊಟಕ್ಕೆ ಮಾತ್ರ ನಿಂತವರು ಹೇಳಿಕೊಳ್ಳುವವರು ಮನುಷ್ಯರು. ಅವರನ್ನು ತಿರಿಯ ಸ್ರೋತಸ್ಸುಗಳು ಅಂತ ಕರೆದಿದ್ದಾನೆ. ಇಲ್ಲಿ ಸಹಸ್ರ ಶೀರ್ಷ ಅಂದಾಗ ತಲೆಯ ಚಿಂತನೆ ಬರಲಿಕ್ಕೆ ಹೋಗಿ ಒಂದು ಬುದ್ಧಿ ಇದೆ ಅಂತ ಹೇಳಿಕೊಂಡು ಉಪಯೋಗಕ್ಕಾಗಿ, ತಪ್ಪಾಗಲಿ ಸರಿಯಾಗಲಿ ಸಂಶಯಕ್ಕಾಗಲಿ ಉಪಯೋಗಿಸಿಕೊಳ್ಳತಕ್ಕಂತಹ ಪ್ರಾಣಿ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠನಾದವ ಮನುಷ್ಯ. ಆದ್ದರಿಂದ ಸಹಸ್ರ ಶೀರ್ಷ ಅಂದಾಗ ಮನುಷ್ಯ ಮಾತ್ರರನ್ನು ಪರಿಗಣಿಸ್ತೇನೆ. ಸಹಸ್ರಾಕ್ಷ ಅಂದಾಗ ಇಂದ್ರಿಯಗಳಲ್ಲೇ ಪ್ರಧಾನವಾಗಿ ತಿರುಗುವುದು, ತಿನ್ನುವುದು ಎನ್ನುವುದನ್ನೇ ದೊಡ್ಡದು ಮಾಡಿಕೊಂಡ, ಅದರಲ್ಲಿಯೂ ಶುದ್ಧ ಕಣ್ಣಿನಲ್ಲಿ ಗೃಧ್ರದೃಷ್ಟಿ ಅಂತ ಹೇಳಿಕೊಳ್ಳುವಲ್ಲಿ, ರಾತ್ರಿ ಹಗಲಲ್ಲಿ ಕಾಣುವಂತೆ ಮಾಡಿಕೊಂಡಿರತಕ್ಕಂಥ ಪ್ರಾಣಿ ಪ್ರಪಂಚಗಳು, ಪಕ್ಷಿ ಪ್ರಪಂಚಗಳೆಲ್ಲ ಸಹಸ್ರಾಕ್ಷ ಅನ್ನುವಂತೆ. ಸಹಸ್ರಪಾತ್ ಅನ್ನುವಲ್ಲಿ ಪಾದಪಗಳು, ಪಾತ್ ಅಂದರೆ ಬೇರು, ಪದ ಬಹಳ ದೂರದವರೆಗೆ ಸಂಚಾರ ಮಾಡತಕ್ಕ ಕಾಲು, ಬಹಳ ಸಂಕೀರ್ಣವಾದ ಕಾಲುಗಳು, ಬೇರುಗಳು ವಿಚಿತ್ರವಾಗಿವೆ. ಆದರೆ ಸಹಸ್ರಪಾತ್ ಅನ್ನುವಲ್ಲಿ ಸ್ಥಾವರಗಳನ್ನು, ಮರಮಟ್ಟುಗಳನ್ನು, ಹೀಗೆ ಮೂರು ಕ್ರಮಗಳನ್ನು ನಾನು ಚಿಂತನೆಯಲ್ಲಿ ತಂದಿದ್ದೇನೆ. ಅದಕ್ಕೆ ಪುರುಷ ಅಂತ ಹೇಳಿತ್ತು. ವಾಸ್ತವವಾಗಿ ಶಕಾರವು ಸಹಸ್ರ ಶೀರ್ಷ ಎನ್ನುವುದರಲ್ಲಿ ಬಂದಿದೆ ನೋಡಿ. ಅದರ ಮನುಷ್ಯರ ಚಿಂತನೆ ಅದು. ಜೊತೆಯಲ್ಲಿ ಋಕಾರವು ಅದು ಪ್ರಾಣಿಗಳ ವಿವಿಧವಾದ ಋತವುಳ್ಳವುಗಳು, ಬಹಳ ಪ್ರಕಾರದಲ್ಲಿ ಸೌಂಡ್ ಮಾಡುತ್ತವೆ. ಅದೆಲ್ಲವೂ ಭಗವಂತನ ಚಿಂತನೆಯಲ್ಲಿ ಬಂದಿದೆ ಅಂತ ಹಿಂದೆ ಅವರು ಬಂದರು, ಹೇಳಿದರು. ಪ್ರಾಣಿಗಳ ಕೂಗು, ಹಕ್ಕಿಗಳ ಕೂಗು, ಕ್ರಿಮಿಕೀಟಗಳು ಕೀಚು ಸ್ವರಗಳು, ಕಕಕ ಕಾಯತಿ ಕಾಕಕೃಷ್ಣ, ಕಿಚಿಕಿ ಕಿಕಿಕಿ ಕೀಜತಿ ಕೀಟಕ್ಕೈಟ ಎಲ್ಲ ನಾನು ಅದನ್ನು ಕಿಂಡರ್ ಗಾರ್ಡನ್ ಮಕ್ಕಳಿಗೆ ಕಲೀಲಿಕ್ಕೋಸ್ಕರಂಥ ಶ್ಲೋಕಗಳನ್ನು ಮಾಡಿದ್ದೇನೆ. ಕಕಾಕಿಕಿ ಹೇಗೆ ಬರ್ತದೆ ಕ್ರಿಮಿಕೀಟಗಳಲ್ಲಿನ ಸೌಂಡ್ಗಳು ಅಂತೇಳಿ. ಕೊಕ್ಕೋ ಅಂತ ಕೂಗುವಂಥದ್ದುಂಟು. ಹಾಗಾಗಿ ಕೋಗಿಲೆ, ಕಾಕಗಳು, ಪಿಕಗಳು ಎಲ್ಲದರ ಚಿಂತನೆ ಬರ್ತದೆ. ಹೀಗೆ ರು ಎನ್ನುವುದು ಪ್ರಾಣಿಗಳ ಚಿಂತನೆಯಲ್ಲಿ ಬಂದರೆ, ಸಹಸ್ರಾಕ್ಷ ಎನ್ನುವಲ್ಲಿ, ಸಹಸ್ರಪಾತ್ ಅನ್ನುವಂಥರಲ್ಲಿ
ಪುಕಾರು ಪಾದವು ಪಾತ್ ಎನ್ನುವಲ್ಲಿ ಪೂ ಇದೆ. ಹೀಗೆ ಪುರುಷ ಶಬ್ದವು ವ್ಯುತ್ಕ್ರಮವಾಗಿ ಅಥವಾ ಸಕ್ರಮವಾಗಿ ಇಟ್ಟುಕೊಳ್ಳಿ, ಮನುಷ್ಯರನ್ನು ಮತ್ತು ಪ್ರಾಣಿಗಳನ್ನು ಬಂದಾಗ ಮನುಷ್ಯರ ಕಡೆಗೆ ಬಂದದ್ರಿಂದ ನಡುವೆ ಪ್ರಾಣಿಗಳು ಬರಲಿಕ್ಕೆ ಹೋಗಿ ಮೊದಲು ಮರಗಳು ಬರಲಿಕ್ಕೆ ಹೋಗಿ ಪೂ, ಹೀಗೆ ಪುರುಷ ಅಂತೇಳಿ ಸಪ್ತಮ ಸರ್ಗ ಊರ್ಧ್ವ ಸ್ರೋತಸ್ಸುಗಳದ್ದು, ಅಷ್ಟಮ ಸರ್ಗ ಪ್ರಾಣಿಗಳದ್ದು, ತಿರಶ್ಚಾಂ, ಅಂತಿಮವಾದ ಸರ್ಗ ಅದು ಮನುಷ್ಯರದ್ದು ಅರ್ವಾ ಸ್ರೋತಸ್ಸು. ಈ ರೀತಿಯಾಗಿ ಪುರುಷ ಶಬ್ದದ ಚಿಂತನೆ ನಡೆದಿದೆ. ಇನ್ನು ಮುಂದಿನ ಚಿಂತನೆ ಸಾಕ್ಷಿ ಚಿಂತನೆ 15ನೇ ನಾಮಕ್ಕೆ, ಅದನ್ನು ಮುಂದಿನ ಅನುಸಂಧಾನದಲ್ಲಿ ನಾನು ತರಲಿಕ್ಕಿದ್ದೇನೆ. ಈಗ ಒಂದು ನಾಮ ಒಂದು ಅರ್ಥದ ಚಿಂತನೆಯಲ್ಲಿ ಆಂಗ್ಲ ಅನುವಾದದೊಡನೆ ಚಿಂತನೆ ಮಾಡಿದಾಗ ಕಳೆದ ಅವ್ಯಯ ಅನ್ನುವುದಕ್ಕೆ ನಾಶವಿರದವನು, ವ್ಯಯ ಅಂದರೆ ನಾಶ, ಕೆನಾಟ್ ಬಿ ಒಬ್ಲಿಟರೇಟೆಡ್ ಅನ್ನುವ ಅರ್ಥ. ಪುರುಷ ಅನ್ನುವುದಕ್ಕೆ ಶರೀರದಲ್ಲಿ ನೆಲೆಸಿರುವವನು ಅಂತ, ದ ಡ್ವೆಲ್ಲರ್. ಅದು ಇನ್ನೊಮ್ಮೆ ಪುರುಷ ಶಬ್ದ ಬಂದಿದೆ, ಪ್ರತಿ ಸಹಸ್ರ ಅನುಗುಣವಾಗುವಾಗ ಅದು 414ನೇ ನಾಮ ಆಗ್ತದೆ. ಆಗ ಪುರುಷ ಎನ್ನುವನ್ನು ಪೂರ್ಣತ್ವ ಆದಂಥ ಪರಿಪೂರ್ಣ ಅನ್ನೊಂದು ಅರ್ಥ ಕೊಟ್ಟಿದ್ದೇನೆ. ದ ಪ್ರಿನ್ಸಿಪಲ್ ಪರ್ಸನ್ ಹೂ ಈಸ್ ಕಂಪ್ಲೀಟ್ ಅನ್ನುವ ಹಾಗೆ ಅನುವಾದ ಬಂದಿದೆ. ಮತ್ತು ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.